ಚಳ್ಳಕೆರೆ ಸುದ್ದಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತುರುವನೂರು ಹೋಬಳಿಯ ಮುದ್ದಾಪುರ ಹೊಸಹಟ್ಟಿ ಗ್ರಾಮದಲ್ಲಿ 2024-25ನೇ ಸಾಲಿನ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ನಿರ್ಮಿಸಲಾದ ಶ್ರೀ ಚೌಡೇಶ್ವರಿ ದೇವಿಯ ನೂತನ ದೇವಸ್ಥಾನವನ್ನು ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಭಕ್ತಿಭಾವ ಮತ್ತು ವಿಜೃಂಭಣೆಯಿಂದ ಉದ್ಘಾಟಿಸಲಾಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಚಳ್ಳಕೆರೆ ಕ್ಷೇತ್ರದ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಟಿ ರಘುಮೂರ್ತಿ ಅವರು ಮಾತನಾಡಿ, ಗುಡಿ ಗುಂಡಾರಗಳು ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೆಳೆಸುವ ಕೇಂದ್ರಗಳಾಗಿವೆ. ಇಂದಿನ ಯುವ ಪೀಳಿಗೆಗೆ ಆಧ್ಯಾತ್ಮದ ಕುರಿತು ಚಿಂತಿಸಿ ಎಲ್ಲ ಸಮುದಾಯಗಳನ್ನು ಒಂದುಗೂಡಿಸುವ ನಿಟ್ಟಿನಲ್ಲಿ ಮುಂದಾಗಬೇಕು. ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿ ಮೌಲ್ಯಾಧಾರಿತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜಗಳೂರು ಕ್ಷೇತ್ರದ ಶಾಸಕ ಶ್ರೀ ದೇವೇಂದ್ರಪ್ಪ, ಮುದ್ದಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓಬಳೇಶ್, ಉಪಾಧ್ಯಕ್ಷೆ ಸುಧಾರಾಣಿ, ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ಹರೀಶ್ ಕುಮಾರ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಾಬುರೆಡ್ಡಿ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, ಚಳ್ಳಕೆರೆ. ಮಾಡಿದಂತ ಒಳ್ಳೆ ಕೆಲಸಗಳನ್ನೇ ನೆನೆಸ್ತಾರೆ. ಅವ್ರು ಏನೇ ಕನಿಷ್ಠ ಮಾತಾಡಿದ್ರೆ ಇಲ್ಲ, ಖಂಡಿತವಾಗ್ಲೂ ಅದೇ ನಮಗೆ ಸಿಗತ್ತದು. ನಾವ್ ಯಾರು ಇಲ್ಲಿ ಶಾಶ್ವತವಾಗಿರೋದಿಲ್ಲ. ನಾವು ಹೋದಾಗ ನೀವು ಸತ್ತಂತೆ ಭಾರಿ ಒಳ್ಳೇನಲ್ಲಪ್ಪ, ಅವನು ಇನ್ನೊಂದು ಸ್ವಲ್ಪ ದಿವಸ ಬದುಕಬೇಕಾಗಿತ್ತು ಅಂತ ಹೇಳಿ ನಮ್ಮ ಕೆಲಸಗಳು ನಾವು ನಡ್ಕೊಂಡಿರೋ ರೀತಿ, ನಾವು ಯಾರು ಕೆಡಕ್ ಮಾಡಿರ್ತೀವಿ, ಬಹಳಷ್ಟು ಜನಕ್ಕೆ ಕೆಡಕ್ ಮಾಡ್ತೀವಿ ನಾವು. ಯಾವುದೋ ಒಂದು ವಿಷಯದಲ್ಲಿ ನಾವು ಅವ್ರಿಗೆ ತೊಂದರೆ ಕೊಡೋದೇ ಕೆಲವ್ರಿಗೆ ಬಹಳಷ್ಟು ಖುಷಿ, ಇಲ್ಲ ಅವ್ರಿಗೆ ಒಂಥರ ಬೇರೆ ರೀತಿಯಲ್ಲೇ ಬದುಕಂತ ಕೆಲಸ. ಅವಾಗ ಬಿಡಮಾನ ಅವನ್ನೆಲ್ಲ ಏನು ಬಹುಶಃ ನಾ ಇನ್ನೂ ಅದನ್ನ ಬಳಸ್ತೀನಿ. ಹಳ್ಳಿಗಳಲ್ಲಿ ಹುಟ್ಟಿ ಎಲ್ಲ ಕಷ್ಟದಲ್ಲಿ ಬೆಳೆದು ಕಷ್ಟದಲ್ಲಿ ಓದಿ ಅಣ್ಣ ತಮ್ಮಂದ್ರ ಜೊತೆ ಇದ್ದು ಎಲ್ಲ ಮಾಡಿ ನೌಕರಿ ಸಿಕ್ಕ ತಕ್ಷಣ ಎಲ್ಲ ಮರ್ತು ಬಿಡ್ತಾರೆ. ಅಷ್ಟೇನೆ, ತಾನಾಯ್ತು, ತನ್ನ ಸಂಸಾರ ಆಯ್ತು, ತನ್ನ ಮಕ್ಕಳಾಯ್ತು, ಇಟ್ಬಿಡ್ತಾರೆ. ಆದ್ರೆ ಸತ್ ಮೇಲೆ ತರದು ಸ್ವಗ್ರಾಮಕ್ಕೆ ಅವತ್ತು ಮಾತಾಡ್ತಾರೆ ಊರಿಗೆ ಜನ, ಬಿಡಲೇ ಅವನ್ ಏನಾದ್ರೆ ಏನು, ಅವನ್ ಯಾವನಿಗೇನ್ ಮಾಡಾನೆ, ಅವ್ರ ಅಣ್ಣ ತಮ್ಮಗಳೇ ಮಾಡ್ಲಿಲ್ಲ, ಅವ್ರಿಗೆ ಹೆಲ್ಪ್ ಮಾಡ್ಲಿಲ್ಲ, ಇನ್ನು ಹೆಲ್ಪ್ ಮಾಡೋ ಸರ್ಟಿಫಿಕೇಟ್ ಕೊಡ್ತಾರೆ. ಅಷ್ಟೇನೆ ಬದುಕು. ಹಾಗಾಗಿ ನಾವೆಲ್ಲರೂ ಏನಾಗ್ಲಿಲ್ಲ ಅಂದ್ರೂ ನಾವು ಖಂಡಿತವಾಗ್ಲೂ ಒಬ್ಬರಿಗೆ ತೊಂದರೆ ಆಗದ ರೀತಿನಲ್ಲಿ ಬದುಕಂತದ್ದು ಅಂತ ಹೇಳಿ ನಾನು ಭಾವಿಸ್ತೀನಿ. ಖಂಡಿತವಾಗ್ಲೂ ಈಗಾಗಲೇ ದೇವೇಂದ್ರವ್ರು ಹೇಳಿದ್ದಾರೆ, ಆ ವಿದ್ಯೆ ಎಷ್ಟು ಮುಖ್ಯ. ಯಾವುದೇ ಸಂದರ್ಭದಲ್ಲಿ, ಯಾವುದೇ ಇದರಲ್ಲಿ, ಯಾವುದೇ ಜಾತಿನಲ್ಲಿ, ಯಾವುದೇ ಧರ್ಮದಲ್ಲಿ ನಾವು ಹುಟ್ಟಿದ್ರು ಕೂಡ ನಾವೇನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ನಮ್ಗೆ ಶಿಕ್ಷಣ ಬಹಳಷ್ಟು ಮುಖ್ಯ. ಆ ಶಿಕ್ಷಣ ಒಂದಿದ್ರೆ ಯಾವುದು ಬೇಕಾದದ್ದು ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೆ ಈಗಾಗಲೇ ನಮ್ಮ ದೇವೇಂದ್ರಪ್ಪನವ್ರು ಉದಾಹರಣೆ ಕೊಟ್ಟರು. ಅವರ ಮಗ ಯಾವ ರೀತಿ ಆಗುವಂತ ಏನಾಯ್ತು, ನಾನು ಕೂಡ ಅಷ್ಟೇನೆ. ನಾವೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ನಿಮ್ಮ ತರನೇ ತಂದೆ ತಾಯಿಗಳು, ನಮಗೆ ನಿಮ್ಮ ವ್ಯವಸ್ಥೆನೆ ನಮ್ದು. ಆದ್ರೆ ಆ ಶಿಕ್ಷಣವನ್ನ ಕಲಿತು ನಾವು ಈ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ. ಖಂಡಿತವಾಗ್ಲೂ ನೀವೆಲ್ಲರೂ ಈ ಒಂದು ನಿಮ್ಮ ಮಕ್ಕಳನ್ನ ಖಂಡಿತವಾಗ್ಲೂ ಯಾವುದೇ ಸಂದರ್ಭದಲ್ಲಿ ನಿಮ್ಗೆ ಹೊಲ ಕಡಿಮೆ ಇರ್ಲಿ, ನೀವು ಕೂಲಿ ಮಾಡಿರ್ಲಿ, ನಿಮ್ಮ ಮಕ್ಕಳನ್ನ ಓದಿಸಿದ್ರೆ ಆ ಮಗ ಅದನ್ನ ಚೇಂಜ್ ಮಾಡೋದಕ್ಕೆ ನಿಮ್ಮ ಪರಿಸ್ಥಿತಿ, ನಿಮ್ಮ ಮನೆ ಪರಿಸ್ಥಿತಿ, ನಿಮ್ಮ ಊರಿನ ಪರಿಸ್ಥಿತಿ, ಸಮಾಜದ ಪರಿಸ್ಥಿತಿನ ಏನ್ ಸಾಧ್ಯ ಅದು ಮಾಡ್ಲಿಕ್ಕೆ ಆಗ್ತದೆ. ಆ ರೀತಿಯಾಗಿ ನೀವೆಲ್ಲರೂ ಶಿಕ್ಷಣವಂತರಾಗಲಿ ಅಂತ ಹೇಳ್ತಾ, ನಮ್ಮ ಗುರುಗಳು ಯಾವತ್ತು ನಮ್ಮ ದೇವೇಂದ್ರಪ್ಪನವ್ರು ಈಗಾಗಲೇ ಹೇಳಿದ್ದಾರೆ. ಅವ್ರು ನಮ್ಮ ಊರ್ ನಡೆಯ, ನಮ್ಮ ಕಡಲಕಂಟೆನಲ್ಲಿ ನಾನು ಮೂರನೇನು, ನಿಮಗೆಲ್ಲ ಗೊತ್ತಿದೆ. ಅಶ್ವಥ್ ರೆಡ್ಡಿ ಅವರು, ತಿಪ್ಪಾರೆಡ್ಡಿ ಅವರು, ಮತ್ತೆ ನಾನು, ಜೊತೆಗೆ ನಮ್ಮ ದೇವೇಂದ್ರಪ್ಪನವರು. ಅವ್ರ ಹಳಿಯ ಇದ್ರು ನಮ್ಮ ಮೂರನ ಮಗ ಇದ್ದಂಗೆ ನಾತಲ್ಲ. ಯಾಕಂದ್ರೆ ಯಾವತ್ತೂ ಕೂಡ ನಾವೆಲ್ಲರೂ ಈ ಸಮಾಜದಲ್ಲಿ ಈಗಾಗಲೇ 15 ಜನ ನಾವು ರಿಸರ್ವೇಶನ್ ಅಲ್ಲಿ ಇದ್ದೀವಿ. ರಿಸರ್ವೇಶನ್ ಅಲ್ಲಿ ನಾಯಕರು 15 ಜನ ಆಗ್ತಿದೀವಿ, ಎಂಪಿಗಳು 2 ಜನ ಆಗ್ತೀವಿ. ಅದರಲ್ಲಿ ಈಗ ನಾವು 15 ಜನ MLAಗಳು, ಮತ್ತೆ ಜನರಲ್ ಅಲ್ಲಿ 3 ಜನ, 18 ಜನ ಶಾಸಕರಿದ್ದೀವಿ. ಜೊತೆಗೆ